ಇಲ್ಲಿ ಎ ಕ್ಯೂಬ್ ಮತ್ತು ಬಿ ಸ್ಕ್ವೇರು ಈಕ್ವಲ್ ಅಂತ ಐತೆ. ಬಿ ರೂಟ್ ಎ ಅನ್ನೋದನ್ನ ಬಿ ಅಲ್ಲಿ ಬರಿಬೇಕು. ಅಲ್ಲಿಗೆ ರೂಟ್ ಎ ಅನ್ನೋದೇನು ಅಂತ ಕಂಡುಹಿಡಿಬೇಕು ಫಸ್ಟು. ಎ ಕ್ಯೂಬ್ ಈಕ್ವಲ್ ಟು ಬಿ ಕ್ಯೂಬ್ ಅನ್ನೋದು ಕ್ಯೂಬ್ ಆ ಕಡೆ ಹೋದಾಗ ಏನಾಯ್ತದೆ, ಇದು ಎ ಈಕ್ವಲ್ ಟು ಬಿ ಪವರ್ ಆಫ್ ಕ್ಯೂಬ್ ರೂಟ್ ಆಯ್ತದೆ. ಕ್ಯೂಬ್ ರೂಟ್ ಇಲ್ಲ ಅದನ್ನು ಪವರಲ್ಲಿ ಡಿನಾಮಿನೇಟ್ರಲ್ಲಿ ಬರಿಬೋದು ಮೂರನ್ನ. ಅದು ಬಿ ಪವರ್ ಆಫ್ 2/3 ಅಂತ. ಈ ಎರಡು ಆ ಕಡೆ ಹೋದಾಗಲೂ ಅದು ಸ್ಕ್ವೇರ್ ರೂಟ್ ಆಯ್ತದೆ. ಇಲ್ಲ ಸ್ಕ್ವೇರ್ ರೂಟ್ನ 1/2 ಅಂತ ಬರಿಬೋದು ಪವರ್ ಆಫ್. ಎ ಪವರ್ ಆಫ್ 1/2 ಈಕ್ವಲ್ ಟು ಬಿ ಪವರ್ ಆಫ್ 1/3 ಅಂತ ಆಯಿತು. ಈ 1/2 ಅಂದರೆ ರೂಟ್ ಎ. ಇದು ರೂಟ್ ಎ ಈಕ್ವಲ್ ಟು ಬಿ ಪವರ್ ಆಫ್ 1/3. ಇವಾಗ ಇದನ್ನು ಬರಿಬೇಕು, ಏನು ಬಿ ರೂಟ್ ಎ ಎಷ್ಟು ಅಂತ ಕಂಡುಹಿಡಿಬೇಕು. ಬಿ ರೂಟ್ ಎ ಅಂದರೆ ಏನಂತ ಬರಿಬೋದು, ಇದನ್ನು ಬಿ ಟೈಮ್ಸ್ ಆಫ್ ರೂಟ್ ಎ ಅಂದರೆ ಬಿ ಪವರ್ ಆಫ್ 1/3 ಅಂತ. ಇಲ್ಲಿ ಬಿ ಪವರ್ ಆಫ್ 1 ಅಂತ ಬರಿಬೋದು ಇದನ್ನು, ಬರೀ ಬಿ ಅಂದರೆ. ಇವಾಗ ಇಲ್ಲೂ ಬಿ ಇರೋದ್ರಿಂದ ಬಿನ ಕಾಮನ್ ಆಗಿ ತೆಗಿಬೇಕು, ಪವರ್ನ ಕೂಡಬೇಕು. 1 + 1/3 ಅಂತ. ಇದನ್ನು ಕೂಡಿದಾಗ ಬಿ ಪವರ್ ಆಫ್ 3 ಕಾಮನ್ ಡಿನಾಮಿನೇಟರ್ ಆಯಿತು. 1 3 ಮೇಲೆ ಬಂದಾಗ 3 ಆಯ್ತದೆ, 3 + 1. ಇಲ್ಲಿಗೆ ಬಿ ಪವರ್ ಆಫ್ 4/3 ಆಯ್ತದೆ. ಅದು ಬಿ ರೂಟ್ ಎ ಅನ್ನೋದ್ರ ವ್ಯಾಲ್ಯೂ. ಬಾಯ್.